ನಿಯಮಗಳು, ನಿತ್ಯ ನಿಮಿತ್ಯಾದಿಗಳು ಅಂತ ಹೇಳುತ್ತೇವೆ. ಎಷ್ಟು ಹೊತ್ತು ಪೂಜೆ ಮಾಡಬೇಕು, ಪಂಚಪರ್ವಗಳನ್ನು ಮಾಡ್ತಾ ಇರಬೇಕು, ಉತ್ಸವಾದಿಗಳನ್ನು ಆಚರಣೆ ಮಾಡ್ತಾ ಇರಬೇಕು. ದೇವಸ್ಥಾನದಲ್ಲಿ ಆಮ್ನಾಯ ಜಪೇನ ಅಂತ ಹೇಳಿದಾಗೆ ಉತ್ಕೃಷ್ಟವಾದಂತಹ ಚಿಂತನೆಗಳು ದೇವಸ್ಥಾನದಿಂದ ಹರಿದು ಬರಬೇಕು. ಅದೇ ರೀತಿ ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ಉತ್ಸಾಹದಿಂದ ದೇವರನ್ನು ಕೊಂಡಾಡಿಕೊಂಡು ಉತ್ಸವವನ್ನು ಆಚರಿಸಬೇಕು. ಇದರಿಂದ ಸ್ವಾಭಾವಿಕವಾಗಿ ನಮಗೆ ಸಂಸ್ಕಾರ ಬರ್ತದೆ. ಆ ಸಂಸ್ಕಾರವನ್ನು ಉಳಿಸಿಕೊಳ್ಳುವಲ್ಲಿ ಈ ದೇವಸ್ಥಾನ ನಮ್ಮ ಸಂಸ್ಕೃತಿ, ನಮ್ಮ ಸನಾತನ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಲ್ಲಿ ಈ ದೇವಸ್ಥಾನ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುತ್ತದೆ. ನಾವು ಚರಿತ್ರೆಯನ್ನು ಅವಲೋಕಿಸಿದಾಗ ನಮ್ಮ ಸಂಪೂರ್ಣ ಸಂಸ್ಕೃತಿಯನ್ನು ನಾಶ ಮಾಡಲು ದೇವಸ್ಥಾನದ ಮೇಲೆ ದಾಳಿಯಾಯಿತು. ದೇವಸ್ಥಾನಗಳ ಮೇಲೆ ದಾಳಿಯಾಗೋದು ಎರಡು ಉದ್ದೇಶದಿಂದ. ಒಂದು, ದೇವಸ್ಥಾನದಲ್ಲಿ ಕೂಡಿಟ್ಟಂತಹ ಸಂಪತ್ತನ್ನು ದೋಚುವುದಾದರೆ, ಇನ್ನೊಂದು ನಮ್ಮಲ್ಲಿರುವಂತಹ ಆ ಆಧ್ಯಾತ್ಮಿಕ, ದೈವಿಕ ಹಾಗೂ ಭೌತಿಕ ಶಕ್ತಿಯನ್ನು ನಾಶ ಮಾಡುವುದಾಗಿತ್ತು. ದೇವಸ್ಥಾನಗಳು ಯಾವಾಗ ನಾಶ ಆಯಿತೋ, ದೇವಸ್ಥಾನದ ಬಗ್ಗೆ, ದೇವಸ್ಥಾನವನ್ನು ನಿರ್ವಹಿಸುವವರ ಬಗ್ಗೆ ತಪ್ಪು ಕಲ್ಪನೆಯನ್ನು ಯಾವಾಗ ನಮ್ಮ ಮನಸ್ಸಲ್ಲಿ ಬಿತ್ತಿದರೋ, ನಮ್ಮ ನಂಬಿಕೆಗಳು, ಮೂಢನಂಬಿಕೆಗಳು, ಅದಕ್ಕೆ ಯಾವುದೇ ವೈಜ್ಞಾನಿಕವಾದಂತಹ ಆಧಾರ ಇಲ್ಲ ಅಂತ ನಮ್ಮ ಮನಸ್ಸಲ್ಲಿ ನಾವು ನಮ್ಮನ್ನು ಮನೋವೈಕಲ್ಯಕ್ಕೆ ಯಾಕೆ ಅವರು ನಮ್ಮನ್ನು ತಂದರು ಅಂತ ಕೇಳಿದರೆ, ಸುಮಾರು 1200 ವರ್ಷಗಳ ಕಾಲ ನಮ್ಮನ್ನಾಳಿದವರಿಗೆ ಸಂಪೂರ್ಣವಾಗಿ ನಮ್ಮನ್ನು ಮತಾಂತರ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ ಅಂತ ಕೇಳಿದರೆ, ನಮ್ಮಲ್ಲಿ ಅಷ್ಟು ಬೇರೂರಿರುವಂತಹ ನಮ್ಮ ಆಧ್ಯಾತ್ಮಿಕ ಶಕ್ತಿ, ನಮ್ಮಲ್ಲಿರುವಂತಹ ಬೌದ್ಧಿಕ ಶಕ್ತಿ ಹಾಗೂ ನಮ್ಮಲ್ಲಿರುವಂತಹ ದೈವಿಕ ಶಕ್ತಿ ನಮ್ಮನ್ನು ಮತಾಂತರಗೊಳಿಸಲು ಆಗಲಿಲ್ಲ ಎಂಬ ಒಂದು, ಇಂಗ್ಲೀಷಲ್ಲಿ ಹೇಳಿದ್ರೆ ಡೆಸ್ಪರೇಷನ್ ಅಂತ ಹೇಳೋದು. ಆ ಡೆಸ್ಪರೇಷನಲ್ಲಿ ಒಂದು ಟಾರ್ಗೆಟ್ ಹಾಕಿದ್ದಾರೆ. ಯಾರು? 2040 ಆಗುವಾಗ ಭಾರತವನ್ನು ಸಂಪೂರ್ಣವಾಗಿ ಇಸ್ಲಾಮೈಸ್ ಮಾಡಬೇಕು ಅಂತ ಹೇಳ್ತಾರೆ. 2040 ಆಗುವಾಗ ಸಂಪೂರ್ಣವಾಗಿ ನಮ್ಮನ್ನು ಕ್ರಿಶ್ಚಿಯಾನಿಟಿ ಮಾಡಬೇಕು ಅಂತ ಟಾರ್ಗೆಟ್ ಹಾಕಿದ್ದಾರೆ. ಆದರೆ ಅದನ್ನೆಲ್ಲವೂ ನಡೆದುಕೊಳ್ಳದೆ ಹಾಗೆ ಮಾಡಬೇಕು ಅಂತಾದರೆ ನಮ್ಮ ದೇವಸ್ಥಾನಗಳು, ನಮ್ಮ ಆ ಸಾಂಸ್ಕೃತಿಕ ಕೇಂದ್ರಗಳನ್ನು ನಾವು ಬಲಗೊಳಿಸಬೇಕು. ನಮ್ಮ ಮಕ್ಕಳು ಭೌತಿಕವಾಗಿಯೂ, ಆಧ್ಯಾತ್ಮಿಕವಾಗಿಯೂ ಹಾಗೂ ದೈವಿಕವಾಗಿಯೂ ಅವರು ಶಕ್ತಿವಂತರಾಗಬೇಕು. ಒಂದು ಮಗು ಶಕ್ತಿವಂತರಾಗಿ, ಅವಳು ಆರೋಗ್ಯವಂತಳಾಗಿ ಬದುಕುವುದು ಅದು ಅವಳ ಮಾತ್ರ ಅನಿವಾರ್ಯತೆ ಅಲ್ಲ, ಆ ಕುಟುಂಬದ ಅನಿವಾರ್ಯತೆ. ಒಂದು ಆರೋಗ್ಯವಂತವಾಗಿ ಬದುಕಬೇಕಾದದ್ದು ಅದು ಅವನ ಮಾತ್ರ ಅನಿವಾರ್ಯತೆ ಅಲ್ಲ, ಆ ಕುಟುಂಬದ ಅನಿವಾರ್ಯತೆ. ಒಂದು ಕುಟುಂಬದಲ್ಲಿ ಪರಸ್ಪರ ಪ್ರೀತಿ, ವಿಶ್ವಾಸ ಶಾಶ್ವತವಾಗಿ ನೆಲೆನಿಲ್ಲಬೇಕಾದದ್ದು ಆ ಕುಟುಂಬದ ಅನಿವಾರ್ಯತೆ ಅಲ್ಲ, ಅದು ಸಮಾಜದ ಅನಿವಾರ್ಯತೆ. ಆ ಸಮಾಜದಲ್ಲಿ ಪರಸ್ಪರ ಪ್ರೀತಿ, ವಿಶ್ವಾಸ, ಒಗ್ಗಟ್ಟು ಎಂಬುದು ಶಾಶ್ವತವಾಗಿ ನೆಲೆನಿಲ್ಲಬೇಕಾದದ್ದು ಅದು ಆ ಸಮಾಜದ ಅನಿವಾರ್ಯತೆ ಅಲ್ಲ, ಆ ನಮ್ಮ ದೇಶದ ಅನಿವಾರ್ಯತೆ. ಇಡೀ ದೇಶದಲ್ಲಿ ಶಾಂತಿ ಸಾಮರಸ್ಯ ಇರಬೇಕು ಅಂತಾದರೆ ಪರಸ್ಪರ ದೇಶಗಳಲ್ಲಿ ಇರುವಂತಹ ವಿಶ್ವಾಸಗಳು ಅದು ನಿಲ್ಲಬೇಕಾದದ್ದು ಅದು ಲೋಕ ಕಲ್ಯಾಣಕ್ಕಾಗಿ ಇರುವಂತಹ ಅನಿವಾರ್ಯತೆ. ಅಂದರೆ ಈ ಲೋಕ ಕಲ್ಯಾಣವಾಗಬೇಕು ಎಂಬ ಒಂದು ಸಂದೇಶ ಅದು ಭಾರತದಿಂದ ಮಾತ್ರ ಹೋಗಲು ಸಾಧ್ಯ. ಇವತ್ತು ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವವಾಗಲಿ ಅಥವಾ ಇನ್ನಿತರವಾದಂತಹ ಜಾತ್ಯತೀತ ಮನೋಭಾವನೆ ಆಗಲಿ ಅದು ಉಳಿಬೇಕು ಅಂತಾದರೆ ಅದು ಭಾರತದಿಂದ ಮಾತ್ರ ಸಾಧ್ಯ. ಈ ಪ್ರಪಂಚದಲ್ಲಿ ಶಾಂತಿಯನ್ನು ಒಂದು ಕಡೆ ಸ್ಥಿರವಾಗಿ ನಿಲ್ಲಿಸಲು ಸಾಧ್ಯವಾಗುವಂತಹ ಒಂದು ಸಂಸ್ಕೃತಿ ಅಂದರೆ ಅದು ಭಾರತದ್ದು ಮಾತ್ರ. ಆದುದರಿಂದ ನಮ್ಮ ಸಂಸ್ಕೃತಿಯನ್ನು, ನಮ್ಮೊಳಗಿರುವಂತಹ ಆ ಕೌಟುಂಬಿಕ ವ್ಯವಸ್ಥೆಯನ್ನು, ನಮ್ಮೊಳಗಿರುವಂತಹ ಕೂಡುಕಟ್ಟನ್ನು ನಾವು ಬಲಪಡಿಸುವುದು ಅದು ನಮ್ಮ ಅನಿವಾರ್ಯತೆ, ಅದು ಲೋಕದ ಅನಿವಾರ್ಯತೆ ಎಂಬ ಸೂಕ್ಷ್ಮ ವಿಷಯಗಳನ್ನು ನೀವು ತಿಳಿದುಕೊಂಡು ದೇವಸ್ಥಾನ ಮಾಡಿದ್ದುದರಿಂದ ಈ ಒಂದು ಫಲ ನಾವು ಅನುಭವಿಸ್ತಾ ಇದ್ದೇವೆ. ಅಂದರೆ ನಾನು ಆಗ ಹೇಳಿದಾಗೆ ಅನನ್ಯವಾದಂತಹ ಚಿಂತನೆ ದೇವಸ್ಥಾನ ನಿರ್ಮಾಣದಲ್ಲಿ ಬರೀ ಒಂದು ಬ್ರಹ್ಮಕಲಶ ಅಲ್ಲ, ಅಥವಾ ಅದೊಂದು ಪ್ರತಿಷ್ಠೆ ಅಲ್ಲ, ಅಥವಾ ಅದರಿಂದ ಬರೀ ಒಂದು ಅಷ್ಟಬಂಧಕ್ಕೆ ಮಾತ್ರ ಸೀಮಿತವಲ್ಲ. ಅದರ ಹಿಂದೆ ಒಂದು ದೊಡ್ಡ ಸಾಂಸ್ಕೃತಿಕ ಭದ್ರತೆ ಇದೆ, ಅದರಲ್ಲಿ ಸಾಮಾಜಿಕ ಭದ್ರತೆ ಇದೆ, ಅದರೊಂದಿಗೆ ನಮಗೆ ದೈವಿಕವಾದಂತಹ ಭದ್ರತೆ ಇದೆ. ಈ ಭದ್ರತೆ ಎಂಬುದನ್ನು ನಾವು ಉಳಿಸಿಕೊಳ್ಳಬೇಕಾದದ್ದು ನಮ್ಮ ಹಕ್ಕು. ಆ ಹಕ್ಕು ನಮ್ಮಿಂದ ಯಾರು ಕಿತ್ತುಕೊಳ್ಳಲು ನಾವು ಬಿಡಬಾರದು. ಅಂತಹ ಛಲ, ಅಂತಹ ಭಕ್ತಿ, ಅಂತಹ ಆ ಶ್ರದ್ಧೆಯನ್ನು ನಾವು ಇಟ್ಟುಕೊಂಡು ನಮ್ಮ ಮಕ್ಕಳಿಂದ ಹಿಡಿದು ಹಿರಿಯರು
ಕೂಡ ನಮ್ಮಲ್ಲಿರುವಂತಹ ಆಧ್ಯಾತ್ಮಿಕ ಶಕ್ತಿಯನ್ನು ಉದ್ದೀಪನಗೊಳಿಸಲಿಕ್ಕಿರುವಂತಹ ಕೇಂದ್ರವಾದಂತಹ ದೇವಸ್ಥಾನವನ್ನು ಉಳಿಸುವುದು ಬೆಳೆಸುವುದು ನಮ್ಮ ಕರ್ತವ್ಯ ಎಂಬ ಜ್ಞಾನದೊಂದಿಗೆ ಮಾಡಿದಂತಹ ಕೆಲಸಕ್ಕೆ ಖಂಡಿತವಾಗಿಯೂ ಮಹಾವಿಷ್ಣು ದೇವರ ಅನುಗ್ರಹ ನಿಮಗೆ ಲಭ್ಯವಾಗುತ್ತದೆ. ಮುಂದಿನ ಕಾರ್ಯಕ್ರಮಗಳು ನಿಮಗೆ ಲಭ್ಯವಾಗಲಿದೆ. ಒಳ್ಳೆಯ ಪಂಡಿತರು ಬಂದು ನಿಮ್ಮಲ್ಲಿ ಮುಂದೆ ವಿಷಯಗಳನ್ನು ಮಂಡಿಸಲಿದ್ದಾರೆ. ಇವೆಲ್ಲವನ್ನು ತಿಳಿದುಕೊಂಡು ಅರಗಿಸಿಕೊಂಡು ದೇವಸ್ಥಾನಕ್ಕೆ ಬಂದಾಗ ನೀವು ನಿಜವಾಗಿ ದೇವರ ಅನುಗ್ರಹಕ್ಕೆ ಪಾತ್ರರಾಗುತ್ತೀರಿ ಅಂತ ಹೇಳಿಕೊಂಡು ಈ ಒಂದು ಬ್ರಹ್ಮಕಲಶದಲ್ಲಿರುವಂತಹ ಎಲ್ಲ ದೈವಿಕವಾದಂತಹ ಕೆಲಸಗಳಾಗಬಹುದು, ಅನ್ನದಾನ ಇರ್ಬೋದು, ಸಾಂಸ್ಕೃತಿಕವಾಗುವುದು, ಅಚ್ಚುಕಟ್ಟುತನ ಎಲ್ಲವೂ ಬಹಳ ಚಂದವಾಗಿ ಒಂದು ಮಾದರಿಯ ಎಲ್ಲರೂ ಒಂದು ಕಾಂಚನ ಬ್ರಹ್ಮಕಲಶೋತ್ಸವ ಬಹಳ ಉತ್ಕೃಷ್ಟವಾದ ರೀತಿಯಲ್ಲಿ ಆಶೀರ್ವಾದದಲ್ಲಿ ಮಾರ್ಗದರ್ಶನದಲ್ಲಿ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮವನ್ನು ಗುರುತಿಸ್ತಾ ಇದ್ದೇವೆ. ನಮ್ಮ ದೇವಸ್ಥಾನದಲ್ಲಿ ಬಹಳ ಸಣ್ಣ ವಯಸ್ಸಿನಿಂದಲೇ ನಿರಂತರವಾಗಿ ದುಡಿತಾ ಇರುವಂಥವರು, ಪ್ರಸ್ತುತ 80 ವರ್ಷದ ಇಳಿ ವಯಸ್ಸಿನಲ್ಲೂ ಕೂಡ ಯುವಕರಂತೆ ಕೆಲಸ ಮಾಡ್ತಾ ಇರುವಂಥ ಒಬ್ಬ ವ್ಯಕ್ತಿ ಶ್ರೀಯುತ ಮೋನಪ್ಪ ಗೌಡ ನೆಕ್ಕರೆ. ದಯವಿಟ್ಟು ಮೋನಪ್ಪ ಗೌಡ ನೆಕ್ಕರೆ ನಮ್ಮ ದೇವಸ್ಥಾನದ ಬ್ರಹ್ಮಕಲಶೋತ್ಸವದ ಕಾರ್ಯಕ್ರಮ ಇರಬಹುದು, ಅವರು ದುಡಿತಾ ಇದ್ದಾರೆ. ಅವರನ್ನು ಈ ಸಂದರ್ಭದಲ್ಲಿ ಪೂಜ್ಯ ತಂತ್ರಿಗಳು ಶಾಲು ಹೊದಿಸಿ ಸ್ಮರಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ನಮ್ಮೆಲ್ಲ ಯುವಕರಿಗೆ ಸ್ಫೂರ್ತಿಯಾಗಲಿ ಎನ್ನುವಂಥ ಆಶಯದೊಂದಿಗೆ ಅವರನ್ನು ಈ ಸಂದರ್ಭದಲ್ಲಿ ಗೌರವಿಸಿದ್ದೇವೆ. ಅದೇ ರೀತಿಯಲ್ಲಿ ಇನ್ನೂ ಇದ್ದಾರೆ ಕಿಶೋರ್ ಬೊಳ್ಳುಕಲ್ಲು, ಊರಿಗೆ ಬಂದಿದ್ದಾರೆ ರಜಾದಲ್ಲಿ. ಪೂಜ್ಯ ತಂತ್ರಿಗಳಿಂದ ಶಾಲು ಹಾಕಿಸಿಕೊಳ್ಳುವ ಮೂಲಕ ನಮ್ಮ ಗೌರವವನ್ನು ಸ್ವೀಕರಿಸಿಕೊಳ್ತಾ ಇದ್ದಾರೆ. ನಮ್ಮೆಲ್ಲ ಯುವಕರಿಗೆ ಆದರ್ಶಪ್ರಾಯ ಆಗಲಿ, ಅವರನ್ನು ವಿಷ್ಣುಮೂರ್ತಿ ದೇವರು ಹರಸ್ಲಿ ಎನ್ನುವಂಥ ಹಾರೈಕೆಯೊಂದಿಗೆ ಅವರನ್ನು ಈ ಸಂದರ್ಭದಲ್ಲಿ ನಾವು ಗೌರವಿಸಿಕೊಂಡಿದ್ದೇವೆ. ಉತ್ಸವ ನಡೀತಾ ಇದೆ, ಸಂತೋಷವಾಗ್ತಾ ಇದೆ. ಕೇವಲ ದೈವಗಳ ಪಾತ್ರ ಉತ್ಸವ ಆಗಬೇಕು ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಎಂಬುದಕ್ಕೆ ಇದು ಸಾರ್ಥಕವಾದಂಥ ನೆನಪು. ಸಂಗೀತದಲ್ಲಿ ಸಂಗೀತೋತ್ಸವ, ಕಾಂಚನೋತ್ಸವ ನಾವು ಕೇಳ್ತಾ ಇದ್ದೇವೆ ಪದೇ ಪದೇ ವರ್ತಮಾನ ಪತ್ರಿಕೆ. ಆದರೆ ಶ್ರೀ ಮಹಾವಿಷ್ಣುವಿನ ಕಾಂಚನೋತ್ಸವ ಇಂದಿನಿಂದ ಮೊದಲುಗೊಂಡು 16 ತಾರೀಕಿನವರೆಗೆ ನಿರಂತರವಾಗಿ ನಡೀತದೆ ಎಂಬುದು ಸಂತೋಷ ವಿಷಯ. ಇದೇ ಧರ್ಮ ಅಂತ ಹೇಳ್ತಾರೆ. ನೀವೆಲ್ಲ ಈಗ ಮಾಧವರಾಗಿದ್ದೀರಾ. ಮಾ ಅಂದರೆ ಲಕ್ಷ್ಮಿ ಅಂತ ಅರ್ಥ, ಲಕ್ಷ್ಮಿ ಗಂಡ ನೀವೆಲ್ಲ. ಈ ಮಾಧವ ಆಗಬೇಕು ಅಂತಿದ್ದರೆ ನಮ್ಮದಾದ ಸಂಸ್ಕೃತಿ ಗಟ್ಟಿಯಾಗಿರಬೇಕು. ಮೀನಿಗೆ ನೀರಿನ ಆಶ್ರಯ ಹೇಗೋ ಹಾಗೆ ಮನುಷ್ಯನಿಗೆ ಸಂಸ್ಕೃತಿಯೇ ಆಶ್ರಯ. ಆ ಸಂಸ್ಕೃತಿಯನ್ನು ಹೊಂದಿಕೊಂಡು ನಾವು ಬದುಕಬೇಕೇ ವಿನಃ ಅಸಂಸ್ಕೃತಿಗೆ ಹೋದರೆ ದೇಶಭ್ರಷ್ಟ, ಊರು ಭ್ರಷ್ಟ, ಗ್ರಾಮ ಭ್ರಷ್ಟ ಎಲ್ಲ ಭ್ರಷ್ಟ ಆಗಿ ಹೋಗ್ತದೆ. ಅದನ್ನು ಹೇಗೆ ಹೇಳೋದು? ಆ ಶಾಲೆಯನ್ನು ನೋಡಿ ಹೇಳುವಂಥದ್ದು ಅಥವಾ ದೇವಸ್ಥಾನವನ್ನು ನೋಡಿ ಹೇಳ್ಬೋದು ಅಂತ. ಊರು ಹೇಗಿದೆ? ದೇವಸ್ಥಾನ ಬೀಳಲಿಕ್ಕೆ ತಯಾರಾಗಿದ್ದರೆ, ಶಾಲೆಯಲ್ಲಿ ಒಂದು ಕೂಡ ಕವಾಟ ಇಲ್ಲದೆ ಅಥವಾ ಒಂದು ಬಾಗಿಲಿಲ್ಲದೆ ಮುರಿಯುವ ಸ್ಥಿತಿಯಲ್ಲಿದ್ದರೆ ಆ ಊರು ಮುರಿದು ಹೋಗಿದೆ ಎಂಬುದೇ ಅರ್ಥ. ಈವರೆಗೆ ಕಾಂಚನ ನಡಪ ಹೇಗಿತ್ತು ಎಂಬುದನ್ನು ನೀವೆಲ್ಲ ಊಹಿಸಬಹುದು. ಎಲ್ಲರೂ ಡಿಟೈಲ್ ಆಗಿ ಅದರ ಬಗ್ಗೆ ಕೊಟ್ಟರು. ನಡೀತದೋ ತುಳಿಯಲ್ಲಿ ನಡಪ್ಪಂದು ಅಂತ ನಿಮ್ಮ ಭಾವನೆ ಇದ್ದಿರ್ಬೋದು. ನಡಪಂದು ಈಗ ಅದು ಕಾಂಚನ ಆಗಿ ಹೋಗಿದೆ ನೋಡಿ. ಯಾಕೆ? ಲಕ್ಷ್ಮಿ ಯಾರನ್ನು ಬಿಟ್ಟು ಹೋಗುವುದಿಲ್ಲ, ಚಂಚಲೆ ಹೌದು ಅವಳು. ಎಲ್ಲಿ ಲಕ್ಷ್ಮಿ ಇದ್ದಾಳೋ ಅಲ್ಲಿ ನಾರಾಯಣ ಇದ್ದಾನೆ ಎಂಬುದೇ ತಾತ್ಪರ್ಯ. ಲಕ್ಷ್ಮೀನಾರಾಯಣರು ಪರಸ್ಪರ ಆದರ್ಶ ದಾಂಪತ್ಯಕ್ಕೆ ಉದಾಹರಣೆ. ಯಾವ ಶಿವಪಾರ್ವತಿಯರು, ಶಚಿ ಪುರಂದರರು, ಸರಸ್ವತಿ ಬ್ರಹ್ಮ, ಹಾಗೆ ವಿಷ್ಣು ಮತ್ತು ಲಕ್ಷ್ಮಿ ಆದರ್ಶ ದಂಪತಿಗಳು. ಒಬ್ಬರನ್ನು ಬಿಟ್ಟು ಒಬ್ಬರಿಲ್ಲ. ಆದರೆ ಈವರೆಗೆ ಏನಾಯಿತು ಅಂದರೆ ಮೌಢ್ಯ ನಮಗೆ ಆವರಿಸಲ್ಪಟ್ಟಿದೆ. ಕಾರಣ ಏನು ಹೇಳೋದು? ಅದಕ್ಕೆ ಊರಿಗೆ ಬಂದಂಥದ್ದು ಹೇಳ್ಬೋದು. ಕಲಿಯುಗ ಅಂತ ಅಂದಕೊಳ್ಳಿ ಹಾಗೆ ಅಂತ ಎಲ್ಲವನ್ನು ಬಿಟ್ಟಿರತಕ್ಕಂಥದ್ದು ಕಲಿಯುಗದ ಲಕ್ಷಣ. ಪುರಾಣಗಳಲ್ಲಿ ಕಲಿಯುಗದ ಲಕ್ಷಣಗಳನ್ನು ಈಗ ವಿಜ್ಞಾನಿಗಳು ಸಮರ್ಥಿಸಿಕೊಳ್ತಾ ಇದ್ದಾರೆ. ಈ ಮೊದಲೇ ಸ್ಕಂದ ಪುರಾಣದಲ್ಲಿ ಕಲಿಯುಗದ ಬಗ್ಗೆ ವರ್ಣನೆ ಕೊಟ್ಟಿದ್ದಾರೆ ಹೇಗಿರ್ತದೆ ಅಂತ. ಸೂತ ಪುರಾಣಿಕರ ಹತ್ರ ಪ್ರಶ್ನಿಸ್ತಾರೆ ಶೌನಕಾದಿ ಮುನಿಗಳು. ಮಹರ್ಷಿ ಸೂತ ಸರ್ವಜ್ಞ ಕಲಿಕಾಲೇ ಸಮಾಗತೆ ಕೇನೋಪಾಯೇನ ಭಗವನ್ ಹರಿಭಕ್ತಿರ್ಭವೇ ನೃಣ. ಈ ಹರಿಭಕ್ತಿಯನ್ನು ಮನುಷ್ಯರಲ್ಲಿ ಹುಟ್ಟಿಸುವುದು ಹೇಗೆ ಸೂತ ಪುರಾಣಿಕರೇ ಅಂತ ಶೌನಕಾದಿ ಮುನಿಗಳು ಪ್ರಶ್ನಿಸ್ತಾರೆ. ಹರಿಭಕ್ತಿ ಎಂಬುದೇ ಇಲ್ಲ. ಹರಿ ಅಂದ ಅರ್ಥ ಏನು? ವಿಶ್ವವ್ಯಾಪಕ ಅಂತ ಅರ್ಥ. ಅಣು ರೇಣು ತಿಲಾಕಾಶ ಚಂಚ ಇರಬೇಕು ಅಂದಿದ್ದರೆ, ಅದು ಸರಿ ಸ್ಥಾನದಲ್ಲಿ ಇರಬೇಕು ಅಂದಿದ್ದರೆ ವಿಷ್ಣು ಕಾರಣ. ದೇವರೊಳು ವಿಷ್ಣುವೇ ಉತ್ತಮಂ ಸರ್ವೋತ್ತಮಂ.
ಲೋಹದಲ್ಲಿ ಕಾಂಚನವೇ ಉತ್ತಮ. ಈಗ ಲೋಹದಲ್ಲಿ ಕಾಂಚನೇ ಉತ್ತಮ ಎಂಬುದನ್ನಾಗಿ ನೀವು ತೋರಿಸಿಕೊಟ್ಟಿದ್ದೀರಿ. ಹರಿಯೇ ಸರ್ವ ಉತ್ತಮ ಅಂತ ತೋರಿಸಿಕೊಟ್ಟಿದ್ದೀರಿ. ಹಾಗಾದರೆ ಹರಿಭಕ್ತಿ ನಮ್ಮಲ್ಲಿ ಬೇಕು. ಹರಿಯನ್ನು ಹೇಗೆ ನಾವು ಭಕ್ತಿ ಮಾಡಿಕೊಳ್ಳೋದು ಅಂತಂದರೆ ಪ್ರೀತಿಯಿಂದ. ವಿಷ್ಣುರ್ಮೇ ಪರಮ ಸುಹೃತ್ ಅಂತ ಹೇಳ್ತದೆ. ವಿಷ್ಣುವನ್ನು ನಾವು ಜೋಸ್ತಿಯಾಗಿ ಫ್ರೆಂಡಿನಾಗಿ ನೋಡ್ಕೊಳ್ಬೇಕಂತೆ. ಆವಾಗ ಅವ ನಮಗೆ ಒಲಿತಾನೆ. ಶ್ರೀಹರಿ ಅದೇ ಅರ್ಥ. ಸರ್ವವ್ಯಾಪಕನಾಗಿದ್ದುಕೊಂಡು ನಮ್ಮ ಮಿತ್ರನಂತೆ ಅವನನ್ನು ನಾವು ಹೋಲಿಸಿಕೊಳ್ಬೇಕು. ಹಾಗಾದರೆ ದೇವಸ್ಥಾನದಲ್ಲಿ ಹೋಗಬೇಕು ಅಂತಿದ್ದರೆ ನಮ್ಮಲ್ಲಿ ಏನೆಲ್ಲ ಕರ್ತವ್ಯಗಳಿವೆ ಎಂಬುದು ಪ್ರಾಮುಖ್ಯ. ಒಂದು ಪ್ರೀತಿ ಬೇಕು ದೇವರಲ್ಲಿ, ಹಾಗೆ ಒಂದು ನೀತಿಯಿಂದ ಇದೆ ಅದು ಬೇಕು, ಹಾಗೆ ಭೀತಿ ಕೂಡ ಬೇಕು. 3 ತೀಗಳು. ಈ 3 ತೀಗಳು ನಾವು ಅಳವಡಿಸಿಕೊಂಡೇವು ಅಂತಾದರೆ ದೇವರು ನಮಗೆ ಒಲಿತಾನೆ. ದೇವರಲ್ಲಿ ಪ್ರೀತಿ ಇಟ್ಟುಕೊಳ್ಳತಕ್ಕಂಥದ್ದು, ಹಾಗೆ ನೀತಿ. ದೇವಸ್ಥಾನಕ್ಕೆ ಹೋಗುವ ಡ್ರೆಸ್ ಕೋಡ್ ಸ್ವಲ್ಪ ಆಲೋಚನೆ ಮಾಡಬೇಕು. ನಾವು ಅಂಗಿ ತೆಗೆದು ಒಳಗೆ ಹೋಗ್ತಾ ಇದ್ದೇವೆ. ಯಾಕೆಂದರೆ ಅಲ್ಲಿ ಬೇರೆ ಬೇರೆ ಮಂಡಲಗಳು ಇದೆ ಗೋಪುರದ ಒಳಗೆ. ಆ ಮಂಡಲಗಳಲ್ಲಿ ನಮ್ಮದಾದಂಥ ಸಂಚಾರ. ಈಗ ಒಳಾಂಗಣಕ್ಕೆ ಬರುವಾಗ ಅಗ್ನಿ ಇರ್ತಾನೆ. ಆ ಅಗ್ನಿಯ ಪ್ರಖರತೆಯಿಂದಾಗಿ ನಾವು ಅದನ್ನು ಪಡ್ಕೊಳ್ಬೇಕಿದ್ರೆ ಅಂಗಿ ತೆಗೆದು ಹೋಗಬೇಕಾಗ್ತದೆ. ಮಹಿಳೆಯರಿಗೆ ಅದನ್ನು ತಡ್ಕೊಳ್ಳಿಕ್ಕೆ ಆಗುವುದಿಲ್ಲ, ಕಾರಣ ಗರ್ಭಕೋಶಕ್ಕೆ ತೊಂದರೆ ಕೊಡ್ತದೆ ಎಂಬ ಕಾರಣಕ್ಕಾಗಿ ಸೆರಗನ್ನು ಮುಚ್ಚಿಕೊಂಡು ಹೋಗಬೇಕು ದೇವಸ್ಥಾನದ ಒಳಗೆ ಅಗ್ನಿಯ ತತ್ವ ಅನುಗುಣವಾಗಿ ಅಂತ. ಹೀಗೆ ಯಾವ ಮಹಿಳೆಯರು ಸೆರಗನ್ನು ಮುಚ್ಚಿಕೊಂಡು, ಸೆರಗೆ ಇರುವುದಿಲ್ಲ, ಮಹಿಳೆಯರ ಸೀರೆ ಇರುವುದಿಲ್ಲ. ಇದೆಲ್ಲ ಕಲಿಯುಗದ ಹಂತವಾದಂಥ ಬೆಳವಣಿಗೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಂತಹ ನೀತಿ ನಾವು ಅಳವಡಿಸಿಕೊಳ್ಬೇಕು ದೇವಸ್ಥಾನದ ಒಳಗೆ ಹೋಗುವಾಗ. ಹಾಗೆಯೇ ಹೇಳುವುದು ಅಂಗಿ ತೆಗೆದು ಪೋಲೆ ಅಂತ. ಅಷ್ಟು ಅದಕ್ಕೆ ಕಾರಣ ಉಂಟು, ವೈಜ್ಞಾನಿಕವಾದ ಕಾರಣವೂ ಹೌದು. ಯಜ್ಞೋಹಿತ ಉಂಟಾ ಇಲ್ಲ ನೋಡಲಿಕ್ಕೆ ಅಲ್ಲ, ಅದು ಸಂಸ್ಕೃತಿ ಹಿಂದಿನವರು ಮಾಡಿ ಹಾಕಿದ್ದು. ಹಾಗೆ ಭೀತಿ ಬೇಕು. ನಾನಿವತ್ತು ದೇವಸ್ಥಾನಕ್ಕೆ ಹೋಗೋದು ದೇವರು ಕೋಪಿಸ್ಕೊಳ್ತಾನೋ, ನಾನೊಬ್ಬನಿಗೆ ಅನ್ಯಾಯ ಮಾಡಿದ ದೇವರಿಗೆ ಕೋಪ ಬರ್ತದೋ ಎಂಬಂಥ ಭೀತಿ ಕೂಡ ನಮ್ಮ ಹತ್ರ ಬೇಕು. ಹಾಗೆ ಪ್ರೀತಿ, ನೀತಿ ಮತ್ತು ಭೀತಿ, ಈ 3 ತೀಗಳು ನಮ್ಮನ್ನು ಆವರಿಸಲ್ಪಟ್ಟಿದ್ರೆ ಖಂಡಿತ ನಾವು ಭಗವದ್ ಭಕ್ತರಾಗ್ತೇವೆ. ವಿಷ್ಣುರ್ಮೇ ಪರಮಸ್ವರತ್ ಎಂಬ ಶಬ್ದ ಮಧ್ವಾಚಾರ್ಯರು ಹೇಗೆ ಹೇಳಿದ್ದಾರೋ ಅದಕ್ಕೆ ಅನುಗುಣವಾಗಿ ನಡೀತದೆ ಎಂಬುದು ಸ್ಪಷ್ಟ. ಈಗಿನ ವಿದ್ಯಾಭ್ಯಾಸಗಳು ನೋಡುವಾಗ, ಚರಿತ್ರೆಗಳ ಪಾಠಗಳೇ ನೋಡುವಾಗ, ಹಾಗೆ ಒಂದೊಂದು ಕನ್ನಡ ಸಬ್ಜೆಕ್ಟ್ನಲ್ಲಿ ಇಂಥ ಪುರಾಣಗಳ ಪದ್ಯಗಳೇ ಇವಾಗ ಇಲ್ಲ, ಗದ್ಯವೂ ಇಲ್ಲ, ಯಾವುದೇ ಇಲ್ಲ. ಯಾಕೆ? ಕಷ್ಟ ಉಂಟದು. ಅದನ್ನೆಲ್ಲ ನಾವು ಮಕ್ಕಳಿಗೆ ಹೇಳಿದರೆ ಮಾತ್ರ ಸಂಸ್ಕೃತಿಯ ನೆನಪಾಗ್ತದೆ. ಹೇಗಿದೆ ನಮ್ಮದು ಹಿಂದೂ ಧರ್ಮ ಅಂದರೆ ಏನು ಅಂತ ತಿಳ್ಕೊಳ್ಳಿಕ್ಕಾಗ್ತದೆ. ಎಲ್ಲ ವಾಟ್ಸಪ್ಪು ಟಿ ವಿಯಿಂದಲಾಗಿ ಮಕ್ಕಳೀಗ ಬದಿಗೆ ಸರಿದಿದ್ದಾರೆ ವಿನಃ ದೇವರಂದರೆ ಏನು, ದೇವಿ ಅಂದರೆ ಏನು, ದೈವಗಳಂದರೆ ಏನು ಎಂಬುದು ದೇವರ ಹಣೆಯವರಿಗೆ ಗೊತ್ತಿಲ್ಲ. ಯಾಕಿಲ್ಲ? ನಾವು ಹೇಳಿಕೊಡುವುದಿಲ್ಲ. ನಮಗೆ ಪುರುಸೋದಿಲ್ಲ, ತಾಯಂದರಿಗೆ ಗೊತ್ತಿರುವುದಿಲ್ಲ. ಹಾಗಿರುವಾಗ ಇದೇ ಮಕ್ಕಳು ಮುಂದೆ ಹೋಗುವಾಗ ವಿಶೇಷ ದಕ್ಷ ಕಲಿಯುಗ ಹೇಗೆ ಅದೀವಿ ಆಲೋಚನೆ ಮಾಡಿ ಕಷ್ಟವನ್ನು ಪಡೆಯಲಿಕ್ಕುಂಟು. ಕಲಾವನ್ನ ಗದ ಪ್ರಾಣ ಲೋಕ ಅಲ್ಪಾಯುಷಸ್ಥದ ನಿರ್ಧನಾಶ ಭವಿಷ್ಯಂತಿ ನಾನಾ ಪೀಡಾ ಪ್ರಪೀಡಿತಾ ಹೇಳಿ ಆಗಿದೆ. ಭವಿಷ್ಯ ಹೇಳಿ ಆಗಿದೆ. ಇದು ಪ್ರಥಮಪಾದಿ ಜಂಬೂದ್ವೀಪೆ ಉಂಟು ಕಲಿಯುಗದ್ದು. ನಂತರ ಹೋದಾಗೆ ನಿರ್ಧನಾಶ ಭವಿಷ್ಯಂತಿ, ಯಾರಲ್ಲಿ ದುಡ್ಡೇ ಇರುವುದಿಲ್ಲಂತೆ. ಕಲಾವನ್ನ ಗತ ಪ್ರಾಣ, ಅನ್ನ ಇಲ್ಲದೆ ಸಾಯುವವರಿದ್ದಾರಂತೆ. ಲೋಕ ಅಲ್ಪಾಯುಷಸ್ಥದ, ನನ್ನ ತಂದೆಯವರು ಬದುಕಿದ್ದಾರೆ 100 ವರ್ಷ. ನಾವೆಲ್ಲ ಎಷ್ಟು ಬದುಕಬಹುದು ಲೆಕ್ಕ ಹಾಕಿ. ಈಗಲೇ ಇವತ್ತು ನೀವು 90-85 ವರ್ಷವರೆಗೆ ಸನ್ಮಾನ ಮಾಡಿ, ನಾವೆಲ್ಲ ಕಾಣಲಿಕ್ಕಿಲ್ಲ 85 ವರ್ಷವನ್ನು. ಪರಿಸ್ಥಿತಿ ಹಾಗಾಗಿ ಇದು ಮೊದಲೇ ತೀರ್ಮಾನ ಮಾಡಿದ್ದಾರೆ ಶೌನಕಾದಿ ಮುನಿಗಳು. ಸೂತ ಪುರಾಣಿಕರು ಕೇಳಿದ್ದಾರೆ, ಇದಕ್ಕೆ ಏನು ಗತಿ ಮುಂದೆ ಈ ಕಲಿಯುಗದಲ್ಲಿ ವಿಷ್ಣುವನ್ನು ಹೇಗೆ ಸ್ಮರಿಸ್ಬೋದು, ಪರಮಾತ್ಮ ಹೇಳಿ ಅಂತ, ಭಗವಂತ ಹೇಳಿ ಅಂತ. ಹಾಗಾಗಿ ನಮಗೆ ಬೇಕಾದಷ್ಟು ಕೊಟ್ಟಿದ್ದಾರೆ ನೋಡಿ ಆಧಾರ. 4 ಗಕಾರ ನಮ್ಮ ಬಾಯಲ್ಲಿ ಸದಾ ಬರ್ತಾ ಇದ್ದರೆ ಮುಕ್ತಿ ಸಿಗ್ತದೆ ಎಂಬುದಾಗಿ. ಗಂಗಾ, ಗೀತಾ, ಗಾಯತ್ರಿ, ಗೋವಿಂದ ಯಾರ ಬಾಯಲ್ಲಿ ಬರ್ತದೆ? ಈ ಗಕಾರ 4 ಗಂಗಾ, ಅದಕ್ಕೆ ಹಾಕ್ತಾರೆ ಕಸ. ಈಗ ತುಂಬಿ ಹೋಗಿದೆ ಕಸ, ಹೂಳೆತ್ತೋ ಗತಿ ಇಲ್ಲ ಗಂಗೆ. ಗಂಗಾ ಸ್ನಾನಂ ತುಂಗಾ ಪಾನಂ ಶಾಸ್ತ್ರ ಹೇಳ್ತು. ಅಷ್ಟು ಪವಿತ್ರತೆ ಗಂಗಾ ಗಂಗಾ ದೇವತೆ. ಹಾಗೆ ಗೀತಾ ಭಗವದ್ಗೀತೆ, ಗಾಯತ್ರಿ ಸೂರ್ಯನ ಕುರಿತಾದಂತಹ ಮಂತ್ರ. ಹಾಗೇ ಗೋವಿಂದ, ಗಾವಹ ಇಂದತೀತಿ ಗೋವಿಂದ. ಪಶುಗಳನ್ನು ತನ್ನತ್ತ ಕಡೆ ಆಕರ್ಷಿಸತಕ್ಕಂಥ ಶಕ್ತಿ ಇರುವುದು ಯಾರಿಗೆ ಹೇಳಿ? ಆ ಕೃಷ್ಣ ಪರಮಾತ್ಮ ಮಹಾವಿಷ್ಣುವಿಗೆ ಗೋವಿಂದ ದೇವೇಂದ್ರ ಕೊಟ್ಟಂಥ ಪದವಿ. ಸದಾ ಆನಂದವಾಗಿರಬೇಕು ಎಂಬುದು ಗೋವಿಂದ ಪದದ ಅರ್ಥ. ನಾವು ಒಬ್ಬರಾದ ಆನಂದವಾಗಿದ್ದೇವೆ ಕಲಿಯುಗದಲ್ಲಿ. ಒಬ್ಬನಲ್ಲಿ ನಗು ಬರೆಸಬೇಕಿದ್ರೆ ನಮಗೆ ಸಾಕಾಗುವುದಿಲ್ಲ, ಕೆಲವು ಹೊತ್ತುಗಳೇ ಬೇಕಾಗ್ತದೆ. ನಗುವ ಪ್ರಶ್ನೆಯೇ ಇಲ್ಲ. ಯಾರ ಮುಖದಲ್ಲಿ ನಗು ಇರ್ತದೆಯೋ ಅವರ ಆಯುಷ್ಯ ವೃದ್ಧಿಸಲಿಕ್ಕಂತೆ. ಹಾಗೆ ನಗುವುದೇ ಕಷ್ಟ ಆಗಿದೆ ಈಗ, ಮುಖ ಉಬ್ಬಿಕೊಂಡೇ ಇರುವುದು. ಹಾಗಿರುವಾಗ ಆನಂದನನ್ನು ಭರಿಸಬೇಕು ಅಂತಿದ್ರೆ ಹೇಗೆ ಸಾಧ್ಯ? ಗೋವಿಂದನಿಗೆ ಕಷ್ಟ ಆದಿತ್ತು. ಹಾಗಾಗಿ
ನಾವು ಈ ಕಲಿಯುಗದಲ್ಲಿ ಶಾಸ್ತ್ರಗಳು ಏನೆಲ್ಲ ಹೇಳ್ತದೆಯೋ ಅದನ್ನು ಸ್ವಲ್ಪ ಆದರೂ ನಾವು